ದೆಹಲಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಬಣದಿಂದಾಗಿ ಒತ್ತಡದ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ನೋಡಿ, ದೆಹಲಿಯಲ್ಲಿ ಸಿಎಂ ಡಿಸಿಎಂ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಬಣದಿಂದ ಸಾಕಷ್ಟು ಒತ್ತಡದ ತಂತ್ರವನ್ನ ಹೇರಲಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಸಿಎಂ ಪರ ಬಣದಿಂದಾಗಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಸಿಎಂ ಪರ ಅಹಿಂದ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಈಗ ಜಪಿಸ್ತಾ ಇದ್ದಾರೆ. ಪರೋಕ್ಷ ಶಕ್ತಿ ಪ್ರದರ್ಶನಕ್ಕೂ ಕೂಡ ಅಹಿಂದ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗೇ ಉಳಿಸ್ಕೊಳ್ಬೇಕು, ನಾವು ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಬೇಕು, ತೀರ್ಮಾನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ತಂತ್ರಗಳನ್ನ ರೂಪಿಸಬೇಕು, ಎಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಈಗಾಗಲೇ ಮಾಡ್ತದೆ. ಯಾವುದೇ ಟೈಮ್ನಲ್ಲಿ ನೋಡಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ. ಸೊ ಇಬ್ಬರನ್ನು ಕೂಡ ಕರೆಸಿ ಕೂರಿಸಿ ಈಗ ಸಪರೇಟ್ ಆಗಿ ಮಾತುಕತೆ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಪರೇಟ್ ಆಗಿ ಮಾತನಾಡಿದ್ದಾರೆ. ಇಬ್ಬರನ್ನು ಈಗ ಅಂತಿಮವಾಗಿ ಈಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿರೋದ್ರಿಂದಾಗಿ ಇಬ್ಬರನ್ನು ಕೂಡ ಕರೆದು ಕೂರಿಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಮೇಲೆ ಇನ್ನು ಸಿಎಂ ಪರ ಬಣದಿಂದ ಕೂಡ ಈಗಾಗಲೇ ಸಾಕಷ್ಟು ಒತ್ತಡವನ್ನ ಕೂಡ ಹೇರಲಾಗ್ತಾ ಇದೆ. ಅವರನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಳ್ಬೇಕು ಅಷ್ಟು ಪ್ರಯತ್ನವನ್ನ ಕೂಡ ಈಗಾಗಲೇ ಸಿಎಂ ಆಪ್ತರು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಪರ ಅಹಿಂದ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಕೂಡ ಈಗಾಗಲೇ ಜಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಎಸ್ ರಾಜಣ್ಣ ಅವರ ಹೇಳಿಕೆಗಳಿರ್ಬೋದು, ಪರಮೇಶ್ವರ್ ಅವರ ಹೇಳಿಕೆಗಳನ್ನ ಕೂಡ ನಾವು ಗಮನಿಸಬಹುದು. ಅಂದ್ರೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ನೇರವಾಗಿ ಈಗಾಗಲೇ ಟಾಂಟ್ ಅನ್ನ ಕೊಡದೇ ಇದ್ರು ಕೂಡ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯ ಅವರು, ಬಟ್ ಅವರ ಆಪ್ತರುಗಳು ಏನಿದ್ದಾರೆ ಟಾಂಟ್ ಕೊಡ್ತಾ ಇದ್ದಾರೆ. ಇಬ್ರು ಕೂಡ ಈಗಾಗಲೇ ಟಾಂಟ್ ಕೊಡ್ತಾ ಇರುವಂಥದ್ದು. ಒಂದು ಕಡೆ ಇಕ್ಬಾಲ್ ಅವರು ಟಾಂಟ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಮಾತನಾಡ್ತಾರೆ. ಎಲ್ಲರೂ ಹೇಳ್ಕೊಳ್ಳುವಂಥದ್ದೇನು, ತಮ್ಮ ನಾಯಕರು ಇರಬೇಕು, ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗೇ ಉಳಿಸ್ಕೊಳ್ಬೇಕು, ಸಿಎಂ ಸೀಟಿನಿಂದ ಅಲುಗಾಡಿಸ್ಲಿಕ್ಕೆ ಯಾರ ಕೈಲೂ ಆಗಬಾರ್ದು, ಆ ರೀತಿಯಾಗಿ ಎಷ್ಟು ಭದ್ರಪಡಿಸ್ಕೊಳ್ಬೇಕು ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಅಷ್ಟು ಭದ್ರಪಡಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ತಂತ್ರಗಾರಿಕೆಗಳನ್ನ ಕೂಡ. ಸೊ ಆ ರೀತಿಯಾಗಿ ಸಿಎಂ ಬಣ ಈಗಾಗಲೇ ಮಾಡ್ತಾ ಇದ್ರೆ, ಡಿಕೆಶಿ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಅವರ ಆಪ್ತರು ಕೂಡ ಸಾಕಷ್ಟು ಸರ್ಕಸ್ನ, ಎರಡೂ ಬಣದವರು ಈಗಾಗಲೇ ಸರ್ಕಸ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಕೊನೆಗೆ ಗೆಲುವು ಯಾರಿಗೆ ದಕ್ಕತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಮಾತನ್ನ ಉಳಿಸ್ಕೊಳ್ತಾರಾ ಇಲ್ವಾ? ಅಕಸ್ಮಾತ್ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೊಂದು ದಿನ 100% ಕಾಂಗ್ರೆಸ್ ಸರ್ಕಾರ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳಬೇಕಾಗತ್ತೆ. ಜೊತೆಗೆ ಇನ್ನು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಕೊಟ್ಟಂತಹ ಮಾತನ್ನ ಹೈಕಮಾಂಡ್ ನಾಯಕರು ಮೀರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಮೆಗಾ ಬೆಳವಣಿಗೆಯ ಸಂದೇಶವನ್ನ ಈಗ ನೀಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಡೆ ಅಲರ್ಟ್ ಆಗಿದ್ದಾರೆ. ಕಾವೇರ್ತಾ ಇದೆ ಚರ್ಚೆ ಈಗಾಗಲೇ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿದ್ದು ಮತ್ತು ಆಪ್ತರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ ಬ್ರೇಕ್ಫಾಸ್ಟ್ ಜೊತೆಯಲ್ಲಿ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಜಮಾಯಿಸಿದ್ದಾರೆ ನಾಯಕರನ್ನು. ಅಲ್ಲಿಂದ ನೇರವಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಬದಲಾವಣೆಯನ್ನ ಮಾಡದಂತೆ ವರಿಷ್ಠರ ಮೇಲೆ ಒತ್ತಡಕ್ಕೆ ಈಗಾಗಲೇ ತಂತ್ರವನ್ನ ಕೂಡ ಎಣಿಯಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮೆಗಾ ಬೆಳವಣಿಗೆಯ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಡೆ ಅಲರ್ಟ್ ಆಗಿದ್ದಾರೆ. ಕಾವೇರ್ತಾ ಇದೆ ಚರ್ಚೆಗಳು ಈಗಾಗಲೇ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿದ್ದು ಮತ್ತು ಆಪ್ತರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ ಬ್ರೇಕ್ಫಾಸ್ಟ್ ಜೊತೆಯಲ್ಲಿ ಸುದೀರ್ಘವಾಗಿ ಸಮಾಲೋಚನೆಯನ್ನು ಈಗಾಗಲೇ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈಗಾಗಲೇ ಜಮಾಯಿಸಿದ್ದಾರೆ ನಾಯಕರು. ಅಲ್ಲಿಂದ ನೇರವಾಗಿ ನೆಕ್ಸ್ಟ್ ಅವರು ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿ ಚರ್ಚೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ.